ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವ ಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸ್ವಮಧುರವಾದ ನಾಮದಲ್ಲಿ ವಂದಿಸುತ್ತಾ ಈ ದಿವಸದ ಜೀವಮಾರ್ಗ ಎನ್ನುವಂಥ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸುವನಾಗಿದ್ದೇನೆ. ಈ ದಿವಸದ ಸತ್ಯವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗವು ಮೊದಲನೇ ಸಮುವೇಲ 7ನೇ ಅಧ್ಯಾಯ ಅದರ 7ರಿಂದ 12 ವಚನವನ್ನು ಓದಿಕೊಳ್ಳುವ. ಇಸ್ರಾಯೇಲರು ಮಿಸ್ಪೆಯಲ್ಲಿ ಕೂಡಿ ಬಂದಿದ್ದಾರೆಂಬುವುದು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲರಿಗೆ ವಿರುದ್ಧವಾಗಿ ಹೊರಟರು. ಇದನ್ನು ತಿಳಿದು ಇಸ್ರಾಯೇಲರು ಬಹಳವಾಗಿ ಭಯಪಟ್ಟು ಸಮುವೇಲನಿಗೆ, ನಮ್ಮ ದೇವರಾದ ಯೆಹೋವನು ನಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು, ಸುಮ್ಮನಿರಬೇಡ ಅಂದರು. ಆಗ ಸಮುವೇಲನು ಹಾಲು ಕುಡಿಯುವ ಕುರಿಮರಿಯನ್ನು ತಂದು ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯೇಲರಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಹೇಗೆಂದರೆ, ಸಮುವೇಲನು ಯಜ್ಞ ಅರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರ ಯುದ್ಧಕ್ಕೋಸ್ಕರ ಸಮೀಪಿಸಲಾಗಿ ಯೆಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯೇಲರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು. ಇಸ್ರಾಯೇಲರಾದರೂ ಮಿಚ್ಪೆಯಿಂದ ಹೊರಟು ಹಿಂದಟ್ಟಿ ಬೇತೇರಿನ ತಗ್ಗಿನವರೆಗೂ ಅವರನ್ನು ಹತಮಾಡಿದರು. ಅನಂತರ ಸಮುವೇಲನು ಮಿಚ್ಪೆಗೂ ಸೀನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬೆನೇಜರ್ ಎಂದು ಹೆಸರಿಟ್ಟನು. ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವ ಜನರೇ, ಈ ಸಮುವೇಲ ಪುಸ್ತಕದಲ್ಲಿ ನಾವು ಓದುವ ಹಾಗೆ ಕಳೆದ ಸಾರಿ ಸಮುವೇಲನ ಪುಸ್ತಕದ ಬಗ್ಗೆ ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ ಮಿಸ್ಪೆಯಲ್ಲಿ ಇಸ್ರಾಯೇಲರು ಕೂಡಿ ಬಂದು ದೇವರನ್ನು ಆರಾಧಿಸಿದ್ದನ್ನು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರಲು ಸಂಚನ್ನು ರೂಪಿಸಿದರು. ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರುತ್ತಾರೆ ಎಂಬುದನ್ನು ಇಸ್ರಾಯೇಲರಿಗೆ ಗೊತ್ತಾದಾಗ ಇಸ್ರಾಯೇಲ್ ಜನರು ತಮ್ಮ ಪ್ರಭುವಾದ ತಮ್ಮ ರಾಜನಾದ ಸಮುವೇಲನ ಬಳಿಗೆ ಬಂದು ಕೇಳ್ತಾರೆ, ಸಮುವೇಲನೇ, ಫಿಲಿಸ್ಟಿಯರು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾರೆ. ಈ ಫಿಲಿಸ್ಟಿಯರಿಂದ ತಪ್ಪಿಸೋದಕ್ಕೋಸ್ಕರ ನಮಗೋಸ್ಕರ ದೇವರಲ್ಲಿ ಪ್ರಾರ್ಥಿಸು ಎಂಬುದಾಗಿ ಕೇಳಿದರು. ನಮಗೋಸ್ಕರ ದೇವರಲ್ಲಿ ಮೊರೆಯಿಡು ಎಂಬುದಾಗಿ ಕೇಳಿದರು. ಆವಾಗ ಸಮುವೇಲನು ಇಸ್ರಾಯೇಲ್ ಜನರನ್ನು ಫಿಲಿಸ್ಟಿಯರ ಕೈಯಿಂದ ತಪ್ಪಿಸುವುದಕ್ಕಾಗಿ, ಇಸ್ರಾಯೇಲ್ ಜನರನ್ನು ಫಿಲಿಸ್ಟಿಯರಿಂದ ರಕ್ಷಿಸುವುದಕ್ಕಾಗಿ ಆತನೇನು ಮಾಡ್ತಾನೆ, ದೇವರಿಗೆ ಒಂದು ಸರ್ವಾಂಗ ಹೋಮವನ್ನು ಮಾಡ್ತಾನೆ. ಏನಂದರೆ, ಒಂದು ಆಡಿನ ಮರಿಯನ್ನು ತಂದು ಸರ್ವಾಂಗ ಹೋಮವನ್ನು ಸಮರ್ಪಿಸ್ತಾ ಇದ್ದನು. ಈತನು ದೇವರಿಗೆ ಯಜ್ಞ ಮಾಡುವಂಥ ಸಂದರ್ಭದಲ್ಲಿ, ದೇವರಿಗೆ ಮೊರೆಯಿಡುವ ಸಂದರ್ಭದಲ್ಲಿಯೇ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ದಂಡೆತ್ತಿ ಬರಲು ರೂಪಿಸಿದರು. ಅದೇ ವೇಳೆಯಲ್ಲಿ ದೇವರು ಆಕಾಶದಲ್ಲಿ ಒಂದು ಗುಡುಗಿನ ಶಬ್ದವನ್ನು ತಂದು ಫಿಲಿಸ್ಟಿಯರು ಭಯಪಡುವಂತೆ ಮಾಡಿದನು. ಆಗ ಇಸ್ರಾಯೇಲರು ಬೆನ್ನಟ್ಟಿ ಫಿಲಿಸ್ಟಿಯರನ್ನು ಹೊಡೆದು ಸೋಲಿಸಿದರು. ಸೋಲಿಸಿದಾಗ ಈ ಮಿಸ್ಪೆ ಮತ್ತು ಸೆಹೀನ್ ಮಧ್ಯದಲ್ಲಿ, ಸೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿದರು. ಆ ಕಲ್ಲಿಗೆ ಎಬೆನೇಜರ್ ಎಂದು ಹೆಸರಿಟ್ಟನು. ಎಬೆನೇಜರ್ ಎಂದು ಹೆಸರಿಟ್ಟನು. ಎಬೆನೇಜರ್ ಅಂದರೆ ಏನು? ಈ ಎಬೆನೇಜರ್ ಅನ್ನುವಂಥ ಪದವು ಹಿಬ್ರು ಭಾಷೆಯಿಂದ ಕೂಡಿದಾಗಿದೆ. ಎಬೇನ್ ಅಂದರೆ ಕಲ್ಲು, ಹಾಜರ್ ಅಂದರೆ ಸಹಾಯ ಅಂತ.
ಎಬೇನ್ ಅಂದರೆ ಕಲ್ಲು, ಸ್ಟೋನ್ ಅಂತೇಳಿ. ಏಜರ್ ಅಂದರೆ ಸಹಾಯ, ಹೆಲ್ಪ್ ಅಂತೇಳಿ, ಸ್ಟೋನ್ ಹೆಲ್ಪ್ ಅಂತೇಳಿ, ಸಹಾಯದ ಕಲ್ಲು ಅಂತ ಕರೀತಾರೆ. ದೇವರು ನಮಗೆ ಫಿಲಿಸ್ಟಿಯರಿಂದ ಜಯವನ್ನು ಕೊಟ್ಟಿದ್ದಾನೆ ಅಂತೇಳಿ ಸೂಚಿಸಲಿಕ್ಕೆ ಮಿಸ್ಪೆ ಮತ್ತು ಸೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಅದಕ್ಕೆ ಎಬಿನೇಜರ್ ಎಂದು ಹೆಸರಿಟ್ಟನು. ಎಬಿನೇಜರ್ ಅಂದರೆ ಇಲ್ಲಿವರೆಗೆ ಸಹಾಯ ಮಾಡಿದ ದೇವರು ಅಂತ ಅರ್ಥ. ಇಲ್ಲಿವರೆಗೆ ನಮ್ಮ ಬದುಕಿನಲ್ಲಿ ಜಯವನ್ನು ಕೊಟ್ಟ ದೇವರು ಎಂಬುದಾಗಿ ಆ ಹೆಸರಿನ ಅರ್ಥ. ಹಾಗಾದರೆ ಇಲ್ಲಿ ಗಮನಿಸಿ ನೋಡುವ, ಎಲ್ಲೆಲ್ಲಿ ಇಸ್ರಾಯೇಲರಿಗೆ ಮೇಲೆ ಯುದ್ಧವನ್ನು ಗುರಿಯಾಗ್ತಾ ಇದ್ರು, ಯಾವಾಗ ಇಸ್ರಾಯೇಲರು ದೇವರ ಪಾದದಲ್ಲಿ ಮೊರೆಗಿಟ್ಟರು ಆವಾಗ ಇಸ್ರಾಯೇಲರಿಗೆ ಸೋಲೆ ಇರಲಿಲ್ಲ, ಜಯವನ್ನೇ ಕಾಣ್ತಾ ಇದ್ರು. ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗ ಇಸ್ರಾಯೇಲರು ತಮ್ಮ ದೈಹಿಕ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳದೆ ನಮ್ಮನ್ನು ನಿರ್ಮಿಸಿದ ದೇವರು ಬಹು ದೊಡ್ಡವನೆಂಬುದಾಗಿ ಭಾವಿಸಿ, ನಮ್ಮ ದೇವರ ಸಾಮರ್ಥ್ಯ ಹೆಚ್ಚಿನದು ಎಂಬುದಾಗಿ ಪರಿಗಣಿಸಿ, ತೋಳ್ಬಲದ ಮೇಲೆ ಆತುಕೊಳ್ಳದೆ ದೇವರ ಮೇಲೆ ಆತುಕೊಳ್ಳುವುದಕ್ಕಾಗಿ ತಮ್ಮ ಪ್ರಭುವಾದ ಸಮುವೇಲನಿಗೆ ದೇವರಲ್ಲಿ ಮೊರೆಯಿಡಲು ಕೇಳಿದರು. ಇದರಿಂದ ಏನು ಕಲಿಯುತ್ತೇವೆ? ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ, ಪ್ರತಿಯೊಬ್ಬರ ಬಾಳಿನಲ್ಲಿ ಹೋರಾಟ ಸಹಜ ಮತ್ತು ಸ್ವಾಭಾವಿಕ. ಅದು ವಿರೋಧಿಗಳಿಂದ ಕೂಡಿದ ಹೋರಾಟ ಆಗಿರಬಹುದು, ನಮಗಿರುವಂಥ ಶಾರೀರಿಕ ಹೋರಾಟ ಆಗಿರಬಹುದು, ಅದು ಆತ್ಮಿಕ ಹೋರಾಟ ಆಗಿರಬಹುದು, ಲೋಕದ ಯಾತ್ರೆಯಲ್ಲಿ ಬದುಕುವಂಥ ಸಂದರ್ಭದಲ್ಲಿ ಅದು ಹಣದ ಹೋರಾಟ ಇರಬಹುದು, ವ್ಯಾಧಿಗಳ ಹೋರಾಟ ಇರಬಹುದು, ವಿರೋಧಿಗಳ ಹೋರಾಟ ಇರಬಹುದು, ಕುಟುಂಬದ ಹೋರಾಟ ಇರಬಹುದು. ಅನೇಕ ಹೋರಾಟಗಳ ಮಧ್ಯದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ನನಗೆ ಸಮಸ್ಯೆನೇ ಇಲ್ಲ, ನನಗೆ ಎದುರಾಳಿಗಳೇ ಇಲ್ಲ, ಬದುಕಿನಲ್ಲಿ ಯಾವ ಹೋರಾಟವೇ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಹೋರಾಟ ಇದ್ದೇ ಇದೆ. ಹೋರಾಟ ಬಂದಾಗ ನಮ್ಮ ಸ್ವಂತ ಬಲವನ್ನು ಆತುಕೊಳ್ಳುವ ಬದಲಾಗಿ ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಲೋಕಕ್ಕೆ ಕಳಿಸಿದಾನೆ, ನಮ್ಮನ್ನು ಸೃಷ್ಟಿಸಿದ ಆತನ ಮೇಲೆ ಆತುಕೊಳ್ಳುವಾಗ ನಾವು ಆ ಹೋರಾಟದಲ್ಲಿ ಜಯಿಸಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳುವುದು, ನಮ್ಮ ಸಮಸ್ಯೆಗಳು ನಮಗಿಂತಲೂ ಉದ್ದವಾದರೂ ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ಕೊಂಚವಾದದು ಎಂಬುದಾಗಿ. ನಮಗೆ ಅಸಾಧ್ಯವಾದುದನ್ನು ದೇವರಿಗೂ ಸಾಧ್ಯವಾಗುತ್ತೆ. ನಮಗೆ ಬಹಳ ಬಲಿಷ್ಠ ಎಂದು ಕಂಡದನ್ನು ದೇವರು ಅದಕ್ಕೆ ಬಹಳ ಬಲಹೀನನಾಗಿ ಮಾಡ್ತಾನೆ. ದೇವರ ಶಕ್ತಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವ ಹೋರಾಟವು ನಮ್ಮ ಬಾಳಿನಲ್ಲಿ ಇಲ್ಲವೇ ಇಲ್ಲ ಅಂತ. ಹಾಗಾಗಿ ಗಮನಿಸುವಾಗ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಾಗ ಇಸ್ರಾಯೇಲರು ತಮ್ಮನ್ನು ನಿರ್ಮಿಸಿದ ದೇವರ ಮೇಲೆ ಆತುಕೊಂಡರು. ಸಮುವೇಲನಿಗೆ ಹೇಳ್ತಾರೆ, ನಮಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಅಂತ. ದೇವರ ಮೇಲೆ ಆತುಕೊಂಡ್ರು. ಕೀರ್ತನೆ ಪುಸ್ತಕದ 20ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳುತ್ತದೆ, ಕೆಲವರು ಅಶ್ವಬಲದಲ್ಲಿ ರಥಬಲದಲ್ಲಿ ಆತುಕೊಳ್ಳುತ್ತಾರೆ, ನಾವಾದರೂ ಯೆಹೋವನ ಬಲದಲ್ಲಿ ಅಂತ ಆತುಕೊಳ್ಳುತ್ತೇವೆ. ದೇವರ ಆರಿಸಲ್ಪಟ್ಟಂಥ ಮಕ್ಕಳು ಅನುದಿನವೂ ಸತ್ಯವನ್ನು ಭಜಿಸುವಂಥವರು, ನೀತಿಯನ್ನು ಮೈಗೂಡಿಸಿಕೊಂಡು ಬಾಳುವಂಥವರು, ಸಮಾಧಾನವನ್ನು ಪ್ರೀತಿಸುವಂಥವರು, ಯಾವಾಗಲೂ ದೇವರ ಮೇಲೆ ಆತುಕೊಳ್ಳಬೇಕು.
ಲೋಕದಲ್ಲಿ ಹೋರಾಟಗಳು ಬಹಳ ಮುತ್ತಿಕೊಳ್ಳುತ್ತವೆ ನಮ್ಮನ್ನು. ಆದರೆ ನಮ್ಮ ದೈಹಿಕ ಬಲದಿಂದ ಎದುರಿಸದೆ ನಮ್ಮನ್ನು ನಿರ್ಮಿಸಿದ ದೇವರ ಬಲದಿಂದ ಎದುರಿಸಲು ಸಾಧ್ಯ ಎಂಬುದಾಗಿ ಇಸ್ರಾಯೇಲರು ಮನಗಂಡಿದ್ದರು. ಅದಕ್ಕಾಗಿಯೇ ತಮ್ಮ ಪ್ರಭುವಿಗೆ ದೇವರಿಗೆ ಕೇಳಲು ಪ್ರೇರೇಪಿಸಿದರು, ಕೇಳಿಕೊಂಡರು. ಆಗ ಆತನು ಇಸ್ರಾಯೇಲ್ ಜನರ ಪರವಾಗಿ ದೇವರಿಗೆ ಯಜ್ಞ ಮಾಡಲು ಸಿದ್ಧನಾದನು. ನಮಗೆ ಬರುವತಕ್ಕಂಥ ಅಪಜಯಗಳನ್ನಾಗಲಿ, ನಮಗೆ ಇರುವಂಥ ಹೋರಾಟವಾಗಲಿ, ದೇವರೇ ಅದನ್ನು ನೀನು ತೆಗೆದುಹಾಕು ಎಂಬುದಾಗಿ ದೇವರ ಹತ್ರ ಯಜ್ಞವನ್ನು ಮಾಡಿದನು. ಇವನು ಯಜ್ಞ ಅರ್ಪಿಸುತ್ತಿರುವಾಗಲೇ ಫಿಲಿಸ್ಟರ ಮೇಲೆ ಯುದ್ಧಕ್ಕೆ ಬಂದರು. ಆಕಾಶದಲ್ಲೊಂದು ಗುಡುಗಿನ ಶಬ್ದವನ್ನು ಕಂಡರು. ಆಗ ಫಿಲಿಸ್ಟಿಯರು ನಡುಗಲು ಪ್ರಾರಂಭ ಮಾಡಿದರು. ನಾವು ಗಮನಿಸ್ತೇವೆ, ಈ ಲೋಕದಲ್ಲಿ ನಮಗೆ ಬಹಳಷ್ಟು ಹೋರಾಟಗಳು, ಸಮಸ್ಯೆಗಳು ಅತಿ ಹೆಚ್ಚಾಗಿದ್ದಾಗಲೂ, ನಾವು ಏದೇನ್ ತೋಟದಲ್ಲಿ ಸುಂದರವಾಗಿದ್ದಾಗ, ಪಾಪ ದೆಸೆಯಿಂದ ತಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ಬದುಕಿನಲ್ಲಿ ಹೋರಾಟಕ್ಕೆ ಪಾಲುಗಾರರಾದೆವು. ಸಮಸ್ಯೆ ಎದುರಿಸುವಂಥ ಪರಿಸ್ಥಿತಿ ಬಂತು. ತಿರುಗಿ ನಮ್ಮ ಹೋರಾಟ, ನಮ್ಮ ಅಪರಾಧ, ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಲಿಕ್ಕಾಗಿ ಕರ್ತನು ಲೋಕಕ್ಕೆ ಬರಬೇಕಾಯಿತು. ನಮಗೋಸ್ಕರ ಯಜ್ಞವೇದಿ ಹತ್ರ ಕ್ರೂಸೆಯ ಮೇಲೆ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಡುವುದರ ಮೂಲಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡನು. ಈತನು ಯಜ್ಞ ಅರ್ಪಿಸುತ್ತಿರುವಾಗಲೇ ಫಿಲಿಸ್ಟಿಯರು ನಡುಗಲು ಪ್ರಾರಂಭ ಮಾಡಿದರು. ಕರ್ತನು ನಮ್ಮ ಅಪರಾಧಿಗಳಿಗಾಗಿ ತನ್ನ ಜೀವನವನ್ನೇ ಬಲಿಯಾಗಿ ಕೊಟ್ಟ ಮೂಲಕ ನಮ್ಮ ಸಮಸ್ಯೆಗಳು, ನಮ್ಮ ಪರಿಸ್ಥಿತಿಗಳು, ನಮ್ಮ ಅಪರಾಧಗಳು ನಮ್ಮನ್ನು ಕಂಡು ನಡುಗಲು ಪ್ರಾರಂಭಿಸುತ್ತವೆ. ಹಾಗಾಗಿ ಗಮನಿಸ್ತೇವೆ, ಅಂದು ಫಿಲಿಸ್ಟಿಯರು ನಡುಗಲು ಪ್ರಾರಂಭ ಮಾಡಿದರು. ಆವಾಗ ಇಸ್ರಾಯೇಲರು ಬೆನ್ನಟ್ಟಿ ಓಡಿಸಿದ್ರು. ಕರ್ತನ ಬಲ ನಮ್ಮಲ್ಲಿದ್ದರೆ, ನಾವು ದೇವರ ಮೇಲೆ ಆತುಕೊಂಡರೆ, ದೇವರನ್ನು ಸೇವಿಸುವುದಾದರೆ ಎಲ್ಲ ಹೋರಾಟಗಳ ಜಯಿಸಲಿಕ್ಕೆ ಸಾಧ್ಯ. ಈ ಲೋಕದ ಯಾವ ಹೋರಾಟವೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಲೋಕದ ಎಲ್ಲ ಹೋರಾಟಗಳನ್ನು ಜಯಿಸಿ ಜಯವನ್ನು ಸಾಧಿಸುತ್ತೇವೆ. ಅಂದು ಇಸ್ರಾಯೇಲರೊಂದಿಗೆ ಇದ್ದು ಫಿಲಿಸ್ಟಿಯರನ್ನು ಸೋಲಿಸಿದ ದೇವರು ಇವತ್ತು ನಮ್ಮ ಬದುಕಿನ ಯಾವುದೇ ಹೋರಾಟಗಳು, ಎಂಥದೇ ಸಮಸ್ಯೆಗಳು ನಮಗಿದ್ದರು, ಅಂದು ಇಸ್ರಾಯೇಲರ ಪಕ್ಷದಲ್ಲಿದ್ದಂಥ ದೇವರು ಇವತ್ತು ನಮ್ಮೆಲ್ಲರ ಜೊತೆಯಲ್ಲಿದ್ದು ನಮಗೆ ಜಯವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಅಂದು ಇಸ್ರಾಯೇಲರಿಗೆ ಸಹಾಯ ಮಾಡಿದ ದೇವರು ಇವತ್ತು ನಮ್ಮನ್ನು ಸಹಾಯ ಮಾಡ್ತಾನೆ. ಯಾರು ದೇವರಿಗೆ ಶರಣು ಹೋಗುತ್ತಾರೋ, ಯಾರು ದೇವರನ್ನು ಮೊರೆಯಿಡುತ್ತಾರೋ, ಯಾರು ದೇವರಿಗೆ ಕರ್ತನೇ ನೀನು ನನ್ನ ಒಡೆಯನೆಂದು ಭಜಿಸುತ್ತಾರೋ, ನಿನ್ನಿಂದಲೇ ನನಗೆ ಜಯ ಎಂಬುದಾಗಿ ನಂಬುತ್ತಾರೋ, ಅಂಥವರು ಜಯವನ್ನು ಕಾಣಲಿಕ್ಕೆ ಸಾಧ್ಯ. ತಮ್ಮ ಹಣಬಲದ ಮೇಲೆ, ತೋಳ್ಬಲದ ಮೇಲೆ, ಜ್ಞಾನ ಬಲದ ಮೇಲೆ ನಾನೇನಾದರೂ ಈ ಲೋಕವನ್ನು ಗೆಲ್ಲುತ್ತೇನೆಂದು ಭಾವಿಸಿಕೊಂಡವರು ಸೋತು ಹೋಗುತ್ತಾರೆ. ಆದರೆ ಇಸ್ರಾಯೇಲರು ದೇವರ ಬಲವನ್ನು ಆಶ್ರಯಿಸಿದರು, ಜಯವನ್ನು ಕಂಡುಕೊಂಡರು. ದೇವರ ಮಕ್ಕಳಾದವರು ವಿರೋಧಿಗಳ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಫಿಲಿಸ್ಟಿಯರು ಎಷ್ಟೇ ಬಲಿಷ್ಠರು ತಿಳ್ಕೊಳ್ಳುವ ಅಗತ್ಯ ಇಲ್ಲ. ನಾವು ಸೇವಿಸಿರುವ ದೊಡ್ಡ ದೇವರು ಮಹಾಬಲಿಷ್ಠನು, ಪರಾಕ್ರಮಿಶಾಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ನಾನು ಸೇವಿಸಿರುವಂಥ ದೇವರು, ನನ್ನ ನಿರ್ಮಿಸಿರುವಂಥ ದೇವರು, ಅನುದಿನವೂ ಭಜಿಸಿರುವಂಥ ದೇವರು, ಆತನ ಅರ್ಥ ಮಾಡಿಕೊಂಡ್ರೆ ಸಾಕು, ಎಲ್ಲ ವಿಷಯಗಳನ್ನು ನಾವು ಮೆಟ್ಟಿ ನಿಲ್ಲುತ್ತೇವೆ. ಹಾಗಾಗಿ ಗಮನಿಸುವಂಥದ್ದು, ನನ್ನ ನಿರ್ಮಿಸಿದ ದೇವರು ಮೆಚ್ಚಿಸುವುದೇ ನಮ್ಮ ಉದ್ದೇಶ, ದೇಹವಾಗಿರಬೇಕೆ. ಆವಾಗ ನಮ್ಮ ವಿರೋಧವು, ನಮ್ಮ ಹೋರಾಟವು ತಾನೇ ಪರಿಹಾರ ಆಗಿ ಹೋಗಿಬಿಡುತ್ತೆ. ಹಾಗಾದರೆ
ಗುಡುಗಿನ ಶಬ್ದದಿಂದ ಫಿಲಿಸ್ಟಿಯರ್ ನಡೆಸಿದ್ದನು. ಇಲ್ಲಿವರೆಗೆ ದೇವರು ನನಗೆ ಸಹಾಯ ಮಾಡಿದ್ದಾನೆ ಅಂತ ಹೇಳಿ ಅದಕ್ಕೆ ಎಬೆನೇಜರ್ ಎಂದು ಹೆಸರಿಟ್ಟರು. ಎಷ್ಟೋ ಸಾರಿ ನಾವು ಪಾಪದಲ್ಲಿ ಬಿದ್ದಾಗಲೂ ಕರ್ತನ ವಾಕ್ಯ ನಮ್ಮನ್ನು ಎಚ್ಚರಿಸಿ ತನ್ನ ಸನ್ನಿಧಾನದ ಕಡೆ ಕರೆಕೊಳ್ಳುತ್ತೆ. ಎಷ್ಟು ಜನರು ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದಾಗಲೂ ದೇವರನ್ನು ಮೊರೆಯಿಡುವಾಗ ಅದಕ್ಕೆ ಪರಿಹಾರ ಕಂಡುಕೊಂಡವರ ಸಂಖ್ಯೆ ಅಪಾರವಾಗಿದೆ. ಕೆಲವರು ವ್ಯಾಧಿ ಪೀಡಿತರಾದ ಸಂದರ್ಭದಲ್ಲಿ ದೇವರಿಗೆ ಮೊರೆಯಿಟ್ಟಾಗ ದೇವರಿಂದ ಆರೋಗ್ಯ ಪಡೆದುಕೊಂಡವರ ಸಂಖ್ಯೆಯು ಅಧಿಕವಾಗಿದೆ. ಮಾನಸಿಕವಾಗಿ ದುರ್ಬಲರಾದ ಸಂದರ್ಭದಲ್ಲಿ ದೇವರಿಗೆ ಮೊರೆಯಿಟ್ಟಾಗ ಮಾನಸಿಕ ಬಲವನ್ನು ಕಂಡುಕೊಂಡವರೆಷ್ಟೋ ಜನ ಇದ್ದಾರೆ. ಅದಕ್ಕಾಗಿಯೇ ಯೋಹಾನ ಬರೆದ ಸುವಾರ್ತೆ 10:10 ಬರೆಯಲ್ಪಟ್ಟದೆ, ಕಳ್ಳನಾದರೂ ಕದ್ದುಕೊಳ್ಳೋದಕ್ಕೆ ಸುಲ್ಕೊಳ್ಳೋದಕ್ಕೆ ಬರುತ್ತಾನೆ, ನಾನಾದರೂ ಜೀವ ಸಮೃದ್ಧಿ ಇರುವುದಕ್ಕಾಗಿ ಬಂದೇನು ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಾದರೆ ಕರ್ತನು ನಮಗೆ ಜೀವವನ್ನು ಸಮೃದ್ಧಿಯನ್ನು ಕೊಡಲಿಕ್ಕಾಗಿ ಬಂದನು, ಜಯವನ್ನು ಕೊಡಲಿಕ್ಕಾಗಿ ಬಂದನು. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ಮೊಹಾಬರು ಅಮೋನಿಯರು ಯೋಷಾಫಾಟನ ಮೇಲೆ ಯುದ್ಧಕ್ಕೆ ಬಂದಾಗ ಯೋಷಾಫಾಟನು ಮಾಡಿದೇನು? ಇಸ್ರಾಯೇಲನ್ನೆಲ್ಲ ಒಟ್ಟುಗೂಡಿಸಿ ಉಪವಾಸ ಮಾಡಲು ಕಲಿಸಿದ್ದನು. ಬಂದ ಅಮೋನಿಯರ ಕಣ್ಣುಗಳು ಕುರುಡಾಗಿ ಹೋದವು. ವಿರೋಧಿಗಳ ಸಾಮರ್ಥ್ಯ ತಿಳಿಯುವ ಅಗತ್ಯ ಇಲ್ಲ. ನಮ್ಮ ನಿರ್ಮಿಸಿದ ದೇವರ ಸಾಮರ್ಥ್ಯ ಅರ್ಥ ಮಾಡಿಕೊಂಡರೆ ಸಾಕು. ಆ ಅಮೋನಿಯರ ಬೆನ್ನಟ್ಟಿ ಯೋಷಾಫಾಟನು ಸೋಲಿಸಿದ್ದನು. ನಮ್ಮ ಪಕ್ಷದಲ್ಲಿ ದೇವರು ಯುದ್ಧ ಮಾಡುತ್ತಾನೆ. ಯುದ್ಧ ಮಾಡುವರು ನಾವಲ್ಲ, ಯುದ್ಧವು ಯೆಹೋವನದೇ. ನೀತಿವಂತರಾಗಿ, ಪರಿಶುದ್ಧರಾಗಿ, ಯಥಾರ್ಥವಂತರಾಗಿ ಬದುಕುವ ಪ್ರಯತ್ನ ಮಾಡಬೇಕು. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಜೊತೆಯಲ್ಲ. ನಮ್ಮ ಹೋರಾಟ ದುರಾತ್ಮ ಸೈನ್ಯಗಳ ಮೇಲೆ, ಪಾಪದ ಮೇಲೆ, ಅನೀತಿಯ ಮೇಲೆ, ದುಷ್ಟತ್ವದ ಮೇಲೆ ನಮ್ಮ ಹೋರಾಟ, ವ್ಯಕ್ತಿಗಳ ಮೇಲೆ ಅಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ಬರೆಯಲ್ಪಟ್ಟದೆ. ಎಫೆಸ ಪುಸ್ತಕ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡಲ್ಲ, ಆಕಾಶದ ದುರಾತ್ಮ ಸೈನ್ಯಗಳ ಮೇಲೆ, ಅಂಧಕಾರದ ಶಕ್ತಿಯ ಮೇಲೆ ನಮ್ಮ ಹೋರಾಟ. ಇದನ್ನು ಒಂದು ಜಯಿಸಿದರೆ ಸಾಕು, ಜಯ ನಮ್ಮದೇ. ಹಾಗಾಗಿ ಗಮನಿಸುವಂಥದ್ದು, ಅಂದು ಇಸ್ರಾಯೇಲರ ಮೇಲೆ ಫಿಲಿಸ್ಟರ ಯುದ್ಧಕ್ಕೆ ಬಂದರು. ಅವರು ದೇವರಿಗೆ ಯಜ್ಞ ಅರ್ಪಿಸಿ ಮೊರೆಗಿಟ್ಟರು. ಅವರು ಭಯಭೀತರಾದರು. ಇಸ್ರಾಯೇಲರ ಮುಂದೆ ಸೋತು ಹೋದರು. ಬದುಕಿನ ಯಾವ ಹೋರಾಟಗಳು ನಮಗಿದ್ದರು, ನಮ್ಮ ಅಸ್ತ್ರ ಒಂದೇ, ಪ್ರಾರ್ಥನೆ. ನಮಗಿರುವ ಆಯುಧ ಒಂದೇ, ದೇವರಿಗೆ ಮೊರೆ ಹೊಕ್ಕುವಂಥದ್ದು. ಹಾಗಾಗಿ ಗಮನಿಸ್ತೇವೆ, ಅಂದು ಇಸ್ರಾಯೇಲರ ಕೆಲಸವನ್ನು ಮಾಡಿದರು, ಜಯವನ್ನು ಪಡ್ಕೊಂಡ್ರು. ಸತ್ಯವೇದ ಚರಿತ್ರೆಯಲ್ಲಿ ಹಾಗೆ ಇದೆ. ನಮ್ಮ ಸಹಾಯ ಮೇಲಣ ಲೋಕದಿಂದ ಬರುತ್ತೆ ಅಂತ. ಅಂದು ಮೋಸೆ ಐಗುಪ್ತಂದ ಬರುವಾಗ ಹಿಂದೆ ಫರೋನ ಸೈನ್ಯ ಬೆನ್ನಟ್ಟಿ ಬಂತು. ಮೋಸೆ ದೇವರನ್ನು ಕೂಗಿದ. ದೇವರ ಕಡೆ ದೃಷ್ಟಿಸಿ ನೋಡಿದಾಗ ಸಮುದ್ರ 2 ಭಾಗ ಮಾಡಿದ. ಅದಕ್ಕೆ ನಮ್ಮ ಸಹಾಯ ಮೇಲಣದಿಂದ ಬರುತ್ತೆ ಎಂದು ಬರೆಯಲ್ಪಟ್ಟದೆ. ಕೀರ್ತನೆ 121 ಬರೆಯಲ್ಪಟ್ಟದೆ, ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಯೆಹೋವನಿಂದಲೇ ಅಂತ. ದೇವರ ಮಕ್ಕಳ ಪಕ್ಷದಲ್ಲಿ ಭೂಮಿ ಕಂಪಿಸಿದು. ಪೇತ್ರನಿಗೆ ಸೆರೆಮನೆಗೆ ಹಾಕಿದಾಗ ಭೂಮಿ ಕಂಪಿಸಿ ಹೊರಗಡೆ ಬಂದನು. ಸೆರೆಮನೆ ಬಾಗಿಲುಗಳು ಕಳಿಸಿ ಬಿದ್ದವು. ಗಮನಿಸ್ತೇವೆ, ಪ್ರಕೃತಿ ಯಾವಾಗಲೂ ದೇವರ ಮಕ್ಕಳ ಪಕ್ಷದಲ್ಲಿ ಕಾರ್ಯ ಮಾಡಿದೆ. ಎಲಿಯ ಪ್ರಾರ್ಥನೆ ಮಾಡುವಾಗ ಮಳೆ ನಿಲ್ಲಿಸಿದನು, ಮಳೆ ಬರುವಂತೆ ಆಯಿತು. ಅದನ್ನು ನೋಡಿ ಜನರಿಗೆ ದಿಗಿಲು ಉಂಟಾಯಿತು.
ಯೆಹೋಶುವ ಪ್ರಾರ್ಥನೆ ಮಾಡುವಾಗ ಗಿಬೋರನಲ್ಲಿ ಸೂರ್ಯಚಂದ್ರ ನಿಲ್ಲುವಂತೆ ಆಯಿತು. ಜನರು ನಿಮಗೆ ಸಹಾಯಕರಾಗಿ ನಿಂತುಕೊಳ್ಳದೇ ಇರಬಹುದು. ಪ್ರಕೃತಿ ಅನುಭವಿಸುವಂಥ ಈ ಮನುಷ್ಯನು ಮಾನವರಾದ ನಾವು, ಆದರೆ ಆ ಪ್ರಕೃತಿನೇ ದೇವರ ಮಕ್ಕಳ ಪರವಾಗಿದ್ದ ಸಂದರ್ಭದಲ್ಲಿ ಜನಸಾಮಾನ್ಯರೆಲ್ಲರೂ ಬೆರಗು ಉಂಟಾಗುತ್ತದೆ. ಹಾಗಾಗಿ ಗಮನಿಸ್ತೇವೆ, ದೇವರು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಇಸ್ರಾಯೇಲರ ಪಕ್ಷದಲ್ಲಿದ್ದು ಜಯವನ್ನು ಕೊಟ್ಟನು. ಯಾವಾಗ ಇಸ್ರಾಯೇಲರು ದೇವರಿಗೆ ವಿಧೇಯರಾದರು, ಜಯ ಪಡೆದುಕೊಂಡ್ರು. ಎಲ್ಲಿ ಅವಿಧೇಯತೆ ತೋರಿಸಿದ್ರು ಅಲ್ಲಿ ಸೋಲು ಅನುಭವಿಸಿದರು. ಎಲ್ಲಿ ಇಸ್ರಾಯೇಲರು ಪರಿಶುದ್ಧರಾಗಿದ್ದರು, ಜಯದ ಬದುಕನ್ನೇ ಮಾಡಿದರು. ಎಲ್ಲಿ ಪಾಪಕ್ಕೆ ಗುಲಾಮರಾದರು, ಅಲ್ಲಿ ಶಾಪಕ್ಕೆ ಒಳಗಾದರು. ಹಾಗಾದರೆ ಇಲ್ಲಿ ಗಮನಿಸ್ತೇವೆ, ಎಬೆನೇಜರ್ ಅಂದರೆ ಇಲ್ಲಿವರೆಗೆ ಸಹಾಯ ಮಾಡಿದ ದೇವರು. ಪಾಪದಿಂದ ಸಿಕ್ಕಿಕೊಂಡು ಎಷ್ಟೋ ಜನರನ್ನು ಬಿಡಿಸಿ ಪರಿಶುದ್ಧನಾಗಿ ಮಾಡಿದಂಥ ದೇವರು. ರೋಗದಲ್ಲಿ ಬಿದ್ದವರನ್ನು ಆರೋಗ್ಯ ಕೊಟ್ಟಂಥ ದೇವರು. ಬಡತನದ ಬವಣೆಯಲ್ಲಿದ್ದವರನ್ನು ಅನುಕೂಲತೆ ಕಡೆಗೆ ತೆಗೆದುಕೊಂಡು ಬಂದಂಥ ದೇವರು. ಸಮಾಧಾನ ಕಳೆದುಕೊಂಡವರಿಗೆ ಸಮಾಧಾನ ಕೊಟ್ಟಂಥ ದೇವರು. ಶಾಪದ ಅಡಿಯಲ್ಲಿದ್ದವರನ್ನು ಆಶೀರ್ವಾದ ಕಡೆಗೆ ತಂದಂಥ ದೇವರು. ಇದರಿಂದ ಗಮನಿಸ್ತೇವೆ, ಅಂದು ಮಿಚ್ಪೆ ಸೇನೆಗೂ ಮಧ್ಯದಲ್ಲಿ ಸ್ಮಾರಕವಾಗಿ ಒಂದು ಕಲ್ಲನ್ನು ನಿಲ್ಲಿಸಿ ಅದಕ್ಕೆ ಎಬೆನೇಜರ್ ಎಂದು ಹೆಸರಿಟ್ಟನು. ಇಲ್ಲಿವರೆಗೆ ಸಹಾಯ ಮಾಡಿದ ದೇವರು. ಅದಕ್ಕೆ ಸಹಾಯದ ಶಿಲೆ ಎಂದು ಕರೀತಾರೆ. ಇವತ್ತಿಗೂ ಸ್ಮಾರಕಗಳಿದೆ, ಕಲ್ಲುಗಳು. ಬೇರೆ ಯಾವುದರ ಮೇಲೆ ಬರೆಯುವುದಿಲ್ಲ, ಕಲ್ಲಿನ ಮೇಲೆ ಗಟ್ಟಿಯಾಗಿರುತ್ತೆ, ಬಹಳ ದಿನ ಉಳಿತಿ ಅಂತ. ಹಾಗೆಯೇ ನಮ್ಮ ನಂಬಿಕೆಯು ಕರ್ತನ ಮೇಲೆ ಗಟ್ಟಿಯಾಗಿಟ್ಟುಕೊಂಡ್ರೆ ಎಲ್ಲ ಕಾಲದಲ್ಲಿ ದೇವರಿಂದ ಸಹಾಯವನ್ನು ಪಡೆಯುತ್ತೇವೆ. ಎಬೆನೇಜರ್ ಅಂದರೆ ಸಹಾಯ ಮಾಡುವಂಥ, ಇಲ್ಲಿವರೆಗೆ ಸಹಾಯ ಮಾಡಿದಂಥ ದೇವರು ಎಂಬುದಾಗಿ. ಅದರಿಂದ ಆತ್ಮೀಯ ಪ್ರಿಯ ದೇವಜನರೇ, ನಾವು ಗಮನಿಸುವ ಅಂದು ಇಸ್ರಾಯೇಲರಿಗೂ ಸಹಾಯ ಮಾಡಿ ನಡೆಸಿದ ದೇವರು ಇವತ್ತು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಕಲಿಬೇಕಾದದ್ದು ಒಂದೇ, ಅಂದು ಇಸ್ರಾಯೇಲರು ವಿರೋಧಿಗಳು ನಮ್ಮ ಮೇಲೆ ಬರುತ್ತಾರಂತ ಗೊತ್ತಾದಾಗ ತಮ್ಮ ದೈಹಿಕ ಬಲವನ್ನು ಬಳಕೆ ಮಾಡದೆ ಸೃಷ್ಟಿ ಮಾಡಿರುವ ದೇವರ ಪಾದಕ್ಕೆ ಶರಣಾಗತರಾದರು. ದೇವರ ಹತ್ರ ಮೊರೆಯಿಟ್ಟರು, ದೇವರಿಂದ ಜಯವನ್ನು ಪಡೆದುಕೊಂಡರು. ನನ್ನ ಆತ್ಮೀಯ ಪ್ರಿಯರೇ, ಬದುಕಿನಲ್ಲಿ ಹೋರಾಟಗಳೇನೇ ಇರಲಿ, ವಿರೋಧಗಳೇನೇ ಇರಲಿ, ಸಮಸ್ಯೆಗಳೇನೇ ಇರಲಿ, ಪರಿಸ್ಥಿತಿಗಳೇನೇ ಬರಲಿ, ನಮ್ಮ ಒಂದೇ ಬಲ ಕರ್ತನನ್ನು ಮೊರೆ ಇಡುವಂಥದ್ದು, ಕರ್ತನ ಸನ್ನಿಧಾನವನ್ನು ಅನುಭವಿಸುವಂಥದ್ದು, ಕರ್ತನ ಮೇಲೆ ಆತುಕೊಳ್ಳುವಂಥದ್ದು. ಅದೇ ನಮ್ಮ ಜಯದ ಸಂಕೇತ. ಅದಕ್ಕೆ ಇಸ್ರಾಯೇಲರನ್ನು ಸಹಾಯ ಮಾಡಿ ನಡೆಸಿದ ದೇವರು ಇವತ್ತು ನಮ್ಮೆಲ್ಲರನ್ನು ಸಹಾಯ ಮಾಡಿ ನಡೆಸಲು ಶಕ್ತನು, ಸಮರ್ಥನಾಗಿದ್ದಾನೆ. ಯಾವುದೇ ಕಾರಣಕ್ಕೂ ಸಮಸ್ಯೆಗಳಿಗೆ ಅಂಜುವ, ಭಯಪಡುವ ಅಗತ್ಯವಿಲ್ಲ. ಮನೋಬಲವನ್ನು ಕುಗ್ಗಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸಹಾಯದ ಕಲ್ಲು ಯಾವತ್ತೂ ನಮ್ಮೊಂದಿಗಿದೆ. ಎಬೆನೇಜರ್ ಅನ್ನುವ ದೇವರು ಎಲ್ಲ ಕಾಲದಲ್ಲಿ ನಮ್ಮೊಂದಿಗಿದ್ದು ನಡೆಸ್ತಾನೆ. ಅದಕ್ಕೆ ಹೇಳುದು, ನಮ್ಮ ದೇವರು ನಿನ್ನಿದ್ದಾಗಿ ಈ ಹೊತ್ತು ನಾಳೆಯೂ ನಿರಂತರವಾಗಿ ನಮ್ಮೊಂದಿಗಿರುತ್ತಾನೆ ಎಂದು ಬರೆಯಲ್ಪಟ್ಟದೆ. ಹಾಗಾಗಿ ಗಮನಿಸುವಂಥದ್ದು, ಶಾಶ್ವತವಾಗಿ ನಮ್ಮೊಂದಿಗಿರುವಂಥ ದೇವರ ಮಕ್ಕಳ ನಾವಾಗಿದ್ದ ಕಾರಣ ನಾವು ಲೋಕದ ಯಾವ ಸಂಗತಿಗಳಿಗೂ ಭಯಪಡುವ ಅವಶ್ಯಕತೆಗಳಿಲ್ಲ. ಕರ್ತನೊಬ್ಬನನ್ನೇ ದೃಷ್ಟಿಸಿ ಬಾಳುವಾಗ ಜಯವನ್ನು ಕಂಡುಕೊಳ್ಳುತ್ತೇವೆ. ಆದ್ದರಿಂದ ಅಂದು ಇಸ್ರಾಯೇಲರಿಗೆ ಸಹಾಯ ಮಾಡಿ ನಡೆಸಿದಂಥ ದೇವರು ಇದನ್ನು ಆಲಿಸ್ತಿರುವಂಥ ನಮ್ಮೆಲ್ಲರ ಬದುಕಿನಲ್ಲಿ ದೇವರು ಸಹಾಯ ಮಾಡಿ ನಡೆಸಲು ಶಕ್ತನು, ಸಮರ್ಥನಾಗಿದ್ದಾನೆ. ನಾವು ಇಕ್ಕಟ್ಟಿನ ಕಾಲದಲ್ಲಿ ದೇವರ ಸಹಾಯವನ್ನು ಬಯಸಿ ಸಂತೋಷವನ್ನು ಕಂಡುಕೊಳ್ಳುವುದಕ್ಕೆ ದೇವರಾತ್ಮನು ನಮ್ಮೆಲ್ಲರನ್ನು ಮುನ್ನಡೆಸಲೆನ್ನುವುದೇ ಇಂದಿನ ಸಂದೇಶದ ತಿರುಳಾಗಿರುತ್ತದೆ. ಬನ್ನಿರಿ, ನಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನು, ಕೃಪಾ ಸಂಪೂರ್ಣನು, ಕರುಣಾಮಯನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೆ, ನಿನ್ನ ಮಹಾಕರುಣೆ ಕೃಪೆಗಾಗಿ ವಂದಿಸ್ತೇವೆ. ಅಂದು ಇಸ್ರಾಯೇಲರ ಮೇಲೆ ಫಿಲಿಸ್ಟರು ಯುದ್ಧಕ್ಕೆ ಬಂದಾಗ
ನೀನು ಅವರಿಗೆ ಸಹಾಯ ಮಾಡಿ ನಡೆಸಿದ ದೇವರೇ, ಈ ಬದುಕಿನ ಯಾತ್ರೆಯಲ್ಲಿ ಅನೇಕ ಹೋರಾಟಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ ನೀವು ತಾನೇ ನಮ್ಮ ಜೊತೆಗಾರನಾಗಿದ್ದು ಎಲ್ಲ ವಿಧಗಳಲ್ಲಿ ನಮ್ಮನ್ನಾದರಿಸಿ ಪರಾಂಬರಿಸಿ ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ. ಆಮೇನ್. ದೇವರು ನಮ್ಮೊಂದಿಗಿರಲಿ.